ಕೊಪ್ಪಳ ತಾಲೂಕಿನ ಇರಕಲಗಡ ಗ್ರಾಮದ ಆರಾಧ್ಯ ದೈವ ಶ್ರೀ ಮಾರುತೇಶ್ವರ 10ನೇ ವರ್ಷದ ಮಹಾರಥೋತ್ಸವ ಕಾರ್ಯಕ್ರಮದ ಅಂಗವಾಗಿ ಗ್ರಾಮದಲ್ಲಿ ಮಂಗಳವಾರ ದಿವಸ 1 ಕ್ವಿಂಟಾಲ್ ಭಾರವಾದ ಉಸುಕಿನ ಚೀಲವನ್ನು ಎಳೆಯುವ ಎತ್ತಿನ ಸ್ಪರ್ಧೆಯನ್ನು ಆಯೋಜಿಸಲಾಯಿತು. ಸುಮಾರು 20 ಜೋಡಿ ಎತ್ತುಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದವು. ವೀರಬಸಪ್ಪ ಶೆಟ್ಟರ್ ಮಾತನಾಡುತ್ತಾ, ಗ್ರಾಮದಲ್ಲಿ ಭಾರ ಎಳೆಯುವ ಎತ್ತುಗಳ ಗ್ರಾಮೀಣ ಸೊಗಡಿನ ಪ್ರತಿಭೆಯನ್ನು ಸಾರುವ ಅಂತಹ ಸ್ಪರ್ಧೆ ಆಯೋಜಿಸುವುದು ನಿಜಕ್ಕೂ ಸಂತಸದ ವಿಷಯವಾಗಿರುತ್ತದೆ. ಇಂತಹ ಗ್ರಾಮೀಣ ಪ್ರದೇಶದ ಇತಿಹಾಸವನ್ನು ಎತ್ತಿ ತೋರಿಸುವ ಪಂದ್ಯಗಳು ಇನ್ನೂ ನಡೆಯಬೇಕಿದೆ ಎಂದು ಕರೆ ನೀಡಿದರು. ಎತ್ತಿನ ಸ್ಪರ್ಧೆ ಆಕಸ್ಮಿಕವಾಗಿ 2ನೇ ದಿನದಲ್ಲಿ ಏರ್ಪಡಿಸಿದ್ದೀವಿ. ಈ ವರ್ಷ ಜಾತ್ರೆ ನಮ್ಮ ಊರವರು ಅಷ್ಟೇ ಭಾಗವಹಿಸ್ತಾರೆ. ಮುಂದಿನ ವರ್ಷ ನಮ್ಮ ಊರಲ್ಲಿ ಗ್ಯಾರಂಟಿ ಇಲ್ಲ. ಹಳ್ಳಿಯರಿಗೆಲ್ಲ ಅನುಕೂಲ ಮಾಡಿಕೊಡೋಂಥ ನಿರ್ಧಾರ ಮಾಡಿದ್ವಿ. ಈಗ ಏನೈತಿ, ಸರಿಯಾಗಿ ಎಲ್ಲರೂ ಸಹಕಾರ ತಗೊಂಡು ನಡೆಸಿಕೊಡ್ಬೇಕಾಗ್ತದೆ. ಈ ವೇಳೆಯಲ್ಲಿ ಪ್ರಮುಖರಾದ ಹನುಮಂತಪ್ಪ ಕುಷ್ಟಗಿ ಮಾತನಾಡುತ್ತಾ, ಇತ್ತೀಚಿನ ಮೊಬೈಲ್ ಹಾಗೂ ಕಂಪ್ಯೂಟರ್ ಹಾವಳಿಯಿಂದ ಗ್ರಾಮೀಣ ಕ್ರೀಡೆಗಳು ಕಣ್ಮರೆಯಾಗುತ್ತಿದ್ದು, ನಮ್ಮ ಗ್ರಾಮದ ಜನತೆ ಇಂತಹ ಗ್ರಾಮೀಣ ಕ್ರೀಡೆಗೆ ಉತ್ತೇಜನ ನೀಡುತ್ತಿರುವುದು, ಇಂತಹ ಕ್ರೀಡೆಗಳಿಗೆ ಉತ್ತೇಜನ ನೀಡುವ ಕಾರ್ಯ ಪ್ರತಿಯೊಬ್ಬರಿಂದ ಆಗಬೇಕು ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಮೊದಲನೇ ವರ್ಷ ಇರೋದ್ರಿಂದ ಇರ್ಕಲ್ಗಡದವ್ರು ಅಷ್ಟ ಭಾಗವಹಿಸಿರ್ತಾರೆ ಎತ್ತುಗಳನ್ನ. ಮುಂದಿನ ವರ್ಷದಿಂದ ಇರ್ಕಲ್ಗಡದವ್ರು ಯಾರೂ ಭಾಗವಹಿಸುವುದಿಲ್ಲ. ಎಲ್ಲ ಹಳ್ಳಿ ಜನರಿಗೆ ಅನುಕೂಲ ಮಾಡಿಕೊಡುತ್ತದೆ. ಒಂದು 51 ಜೊತೆ ಎತ್ತನ್ನ ನೀವು ಗುರ್ತನೆ ಮಾಡ್ರಿ. ಅವ್ರಿಗೆ ಒಂದು ಗಾಡಿ ಮೇವು ತರ್ಸೋಣ. ಒಂದು ಗಾಡಿ ಮೇವು ತರಿಸಿ ಎಲ್ಲ ಎತ್ತಿಗೂ ಸ್ವಲ್ಪ ಟೈಮ್ ಜಲ್ದಿ ಬಂದವರಿಗೆ ಮೇವು ಕೊಟ್ಟು ನೀರು ಕುಡಿಸಿ ಅವ್ರಿಗೆ ಅನುಕೂಲ ಮಾಡಿಕೊಡೋಣ. ಆಮೇಲೆ ಮುಂದಿನ ವರ್ಷ ಮೊದಲನೇ ಪ್ರೈಸು 100 ಗ್ರಾಮ್ ಸಿಲ್ವರ್, 2ನೇ ಪ್ರೈಸು 60 ಗ್ರಾಮ್ ಸಿಲ್ವರು, 3ನೇ ಪ್ರೈಸು 30 ಗ್ರಾಮ್ ಸಿಲ್ವರ್. ಅದು ಎಲ್ಲ ದೈವದವ್ರು ಕೇಳ್ತೀವಿ. ಮೊದಲನೇ ಪ್ರೈಸ್ ನಾನೇ ಕೊಡಿಸ್ತೀನಿ ಅಂತ ನನ್ನ ಮನಸ್ಸಿನಾಗ ನಾನು ಅನ್ಕೊಂಡಿದ್ದೀನಿ. ಆದ್ರೆ ಪ್ರತಿಯೊಬ್ಬರು ಜಗಳ ಮಾಡ್ಲಾರ್ದಂಗ ಆಲ್ಮೋಸ್ಟ್ ಆಲ್ ಎಲ್ಲರೂ ಏನೋ ಸ್ವಲ್ಪ ಸಣ್ಣ ಪುಟ್ಟ ಹಾಕಿರ್ತಾವ. ಅದನ್ನ ಯಾರು ಉದ್ದೇಶ ಇಟ್ಕೊಂಡು ಬೆಳೆಸ್ಬೇಡ್ರಿ. ಇರ್ಕಲ್ಗಡೆ ಒಂದು ಹೆಸರು ತೊಗೊಂಬರ್ರಿ ಅಂತೇಳಿ ಆಮೇಲೆ ವಿನಂತಿ ಮಾಡಿಕೊಡ್ತೀನಿ. ಸ್ಪರ್ಧೆಯಲ್ಲಿ ವಿಜೇತರಾದ ಎತ್ತುಗಳಿಗೆ ಪ್ರಥಮ ಬಹುಮಾನ ಕಲ್ಲೇಶಪ್ಪ ಕೆಇಬಿ 5 ತೊಲೆ ಬೆಳ್ಳಿ, ದ್ವಿತೀಯ ಬಹುಮಾನ 3 ತೊಲೆ ಬೆಳ್ಳಿ ಮಲ್ಲಿಕಾರ್ಜುನಪ್ಪ ಮಾಚನೂರ್, 3ನೇ ಬಹುಮಾನದ 2 ತೊಲೆ ಬೆಳ್ಳಿಯನ್ನು ಮುತ್ತಣ್ಣ ಪಟ್ಟಣ ಶೆಟ್ಟಿಯವರು ದೇಣಿಗೆಯಾಗಿ ನೀಡಿರುತ್ತಾರೆ. ಈ ಎತ್ತುಗಳ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಕನಕಪ್ಪ ಕಾಳಗಿ ಅವರಿಗೆ ಸೇರಿದ ಎತ್ತುಗಳು ಪಡೆದುಕೊಂಡರೆ, ದ್ವಿತೀಯ ಬಹುಮಾನವನ್ನು ಶಶಿಧರ್ ಕುಂಬಾರ್ ಹಾಗೂ 3ನೇ ಬಹುಮಾನವನ್ನು ಹನುಮೇಶ್ ಕುಂಬಾರ್ ಅವರಿಗೆ ಸೇರಿದ ಎತ್ತುಗಳು ಗೆದ್ದುಕೊಂಡಿವೆ. ಈ ಸಂದರ್ಭದಲ್ಲಿ ಹನುಮೇಶಪ್ಪ ಕುಷ್ಟಗಿ, ವೀರಬಸಪ್ಪ ಶೆಟ್ಟರ್, ಬಸವರಾಜ್ ಬೋವಿ, ಕಲ್ಲೇಶಪ್ಪ ಜಸ್ಕಾಂ ಎಸ್ಒ, ಮುತ್ತಣ್ಣ ಪಟ್ಟಣ ಶೆಟ್ಟರ್, ಬಸವರಾಜ್ ಬೋವಿ, ಮುದಿಯಪ್ಪ ಕುಂಬಾರ್, ಮಲ್ಲಿಕಾರ್ಜುನ್ ಮಾಚನೂರ್, ನಾಗರಾಜ್ ಎಲಿಗಾರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಇರಕಲಗಡ. ಗಿರೀಶ್ ಹಿರೇಮಠ್. ಬಿಜೆಪಿ ಪಕ್ಷದ ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಸಿದ್ದೇಶ್ ಪೂಜಾರಿ ಅವರು ಬಿಜೆಪಿ ಪಕ್ಷವನ್ನು ತೊರೆದು ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್ರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಹಾಗೂ ಹಿರಿಯರೂ ಆಗಿದ್ದ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ತಪ್ಪಿದ್ದು ಹಾಗೂ ಆಂತರಿಕ ಕಲಹದಿಂದ ಮತ್ತು ಬಿಜೆಪಿ ಪಕ್ಷದಲ್ಲಿ ಉಸಿರುಗಟ್ಟುವಂತಹ ವಾತಾವರಣ ಬೇಸತ್ತು ಬಿಜೆಪಿ ಜಿಲ್ಲಾಧ್ಯಕ್ಷರಿಗೆ ಪತ್ರದ ಮೂಲಕ ಪ್ರಾಥಮಿಕ ಸದಸ್ಯತ್ವ ಮತ್ತು ಎಲ್ಲ ಹುದ್ದೆಗೆ ರಾಜೀನಾಮೆ ನೀಡಿ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದೇನೆ ಎಂದು ಹೇಳಿದರು. ಶಾಸಕರಾದ ರಾಘವೇಂದ್ರ ಹಿಟ್ನಾಳ್, ಲೋಕಸಭೆ ಅಭ್ಯರ್ಥಿ ರಾಜಶೇಖರ್, ಪಾಲಾಕ್ಷಪ್ಪ, ಗುಂಡಾಡಿ ತೋಟಪ್ಪ, ಕಾಮನೂರ್, ವಿಆರ್ ಪಾಟೀಲ್, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಟಿ ಜನಾರ್ದನ್, ಮಾಜಿ ತಾಲೂಕಾ ಪಂಚಾಯತ್ ಅಧ್ಯಕ್ಷ ಬಾಲಚಂದ್ರ, ಜಿಲ್ಲಾ ಕಾರ್ಯದರ್ಶಿ ಸೋಮಲಿಂಗಪ್ಪ ಹುಡೇದ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪ್ರಸನ್ನಗಡ ಸೇರಿದಂತೆ ಇನ್ನಿತರರು ಇದ್ದರು. ಲೋಕೇಶ್ ಭಜಂತ್ರಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ.
स्वागतं कृष्ण शरणागतं कृष्ण. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಮುಧೋಳ ಗ್ರಾಮದಲ್ಲಿ ಕಳೆದ ಏಪ್ರಿಲ್ 1ರಿಂದ ಕರಿಸಿದ್ದೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಸಂಸ್ಥಾನ ಹಿರೇಮ್ಯಾಗೇರಿಯ ಬೆಟದಯ್ಯ ಶಾಸ್ತ್ರಿಗಳಿಂದ ಕರಿಸಿದ್ದೇಶ್ವರ ಲೀಲಾಮೃತ ಪುರಾಣ ಪ್ರವಚನ ಜರುಗಿತು. ಮುಧೋಳದಲ್ಲಿ ನಡೆದ ಗುರುಸಿದ್ದೇಶ್ವರ ಪುರಾಣ ಮಹಾಮಂಗಲೋತ್ಸವ, ಪ್ಯಾಟಿ ಬಸವೇಶ್ವರ ಉತ್ಸವ, ಸರ್ವಧರ್ಮ ಸಾಮೂಹಿಕ ವಿವಾಹ ಸಾನ್ನಿಧ್ಯವನ್ನು ಗುಳೇದಗುಡ್ಡದ ಒಪ್ಪತ್ತೇಶ್ವರ ಸ್ವಾಮೀಜಿ, ಶಿವಯೋಗ ಮಂದಿರದ ಶಾಖಾ ಮಠದ ಚನ್ನಬಸವ ಸ್ವಾಮೀಜಿ, ರೋಣದ ಗುಲಗುಂಜಿ ಮಠದ ಗುರುಪಾದೇಶ್ವರ ಸ್ವಾಮೀಜಿ, ಯಲಬುರ್ಗದ ಶ್ರೀಧರ ಮುರುಡಿ ಹಿರೇಮಠದ ಬಸವಲಿಂಗೇಶ್ವರ ಸ್ವಾಮೀಜಿ, ಸಿದ್ಧಾರೂಢ ಮಠದ ಸಿದ್ಧಲಿಂಗೇಶ್ವರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಇದೇ ಸಂದರ್ಭದಲ್ಲಿ ಸರ್ವಧರ್ಮ ಸಾಮೂಹಿಕ ವಿವಾಹಗಳು ಜರುಗಿದವು. ಅರಿಬನ್ನೂರ್ ಬಸಪ್ಪ ಅಕ್ಕಿ, ಮಾಜಿ ಶಾಸಕ ಕೆ ಶರಣಪ್ಪ ನಿಡಶೇಷಿ ಸೇರಿದಂತೆ ಮತ್ತಿತರರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವೀರಭದ್ರಪ್ಪ ಪಲ್ಲೇದ್, ಬಸವರಾಜ ಮಠದ್, ಕೆಜಿ ಪಲ್ಲೇದ್, ವೀರಣ್ಣ ಪುರ್ತಗೇರಿ, ಅಜ್ಜಯ್ಯ ಮಠದ್ ಸೇರಿದಂತೆ ದೇವಸ್ಥಾನದ ಸರ್ವ ಸದ್ಭಕ್ತ ಮಂಡಳಿಯ ಸದಸ್ಯರು ಭಾಗವಹಿಸಿದ್ದರು. ವರದಿ ಶ್ರೀಕಾಂತ್ ಗೌಡ ಮಾಲಿಪಾಟೀಲ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಯಲಬುರ್ಗಾ. ಹಾಗೆ ಒಳಬಡ್ತ ಏನಿತ್ತಂದ್ರೆ ನಮ್ದ ಸರ್ವಾಧಿಕಾರ ನಡೆಸಬೇಕು, ಎಲ್ಲರೂ ಕೂಡಿ ಬಾಳೆ ಮಾಡಬಾರ್ದಂತ ಕೆಟ್ಟ ಭಾವನೆ ಐತಲ್ಲ ನಮ್ಮ ಸಂಸ್ಕೃತಿ ಅಲ್ಲನ್ನ ಮಾತನ್ನು ಹೇಳಿ ಅವಿಭಕ್ತಿ ಕುಟುಂಬ ಏನು ಹೇಳಂತಕ್ಕಿಂತ ನಿಮಗೆ ಹೇಳೋದು ಸರ್ವಧರ್ಮದ ಸಾಮೂಹಿಕ ಸಮಾರಂಭದೊಳಗೆ ಮದುವೆ ಏನಾಗಿದ್ರಿ ನಿಮ್ಮಂಥ ಪುಣ್ಯವಂತರು ಯಾರೂ ಇಲ್ಲ ಅಂತ ನೀವು ನೆನಪಿಡಬೇಕು. ಯಾಕಂದ್ರೆ ಇವೆಲ್ಲ ಅನೇಕ ಮಹಾ ಜ್ಞಾನಿಗಳು ಮಹಾತ್ಮರು ನಿಮ್ಮ ಬಳಗದವರಂತ ಅಲ್ಲ, ಎಲ್ಲರೂ ಬಂದಾರ ಇಲ್ಲಿ ಆಶೀರ್ವಾದ ಮಾಡ್ಯಾರಂತ ನೀವು ಮನೆಯೊಳಗೆ ಏನು ಕೋಟಿ ಗಂಟ್ಲೆ ಖರ್ಚು ಮಾಡಿ ನೀವು ಮಾಡ್ತೀವಂದ್ರೆ ಸಹಿತ ಆಶೀರ್ವಾದ ಸಿಗಾಕ ಸರಳ ಇಲ್ಲಲ್ಲ. ಹಾಗಾಗಿ ನೀವು ಕೋಟಿ ಕೊಟ್ಟರು ಕಮ್ಮಿನ, ಲಕ್ಷ ಕೊಟ್ಟರು ಕಮ್ಮಿ ಅಂತೇಳಿ ಹಂಗೆ ನೀವೇನು ಮಾಡ್ಬೇಕಂದ್ರೆ ಈ ಕಡೆ ಲಕ್ಷ ಕೊಡ್ಬೇಕ್ರಿ ಅಂತ ಹೇಳೋದು. ಕೋಟಿ ಒಂದಲ್ಲ ಯಾರ್ಯಾರು ಜೋಡಿಸಿರ್ತಾರೆ ನೋಡ್ರಿ ಹಿಂದೆ ಎಳ್ಕೊಂಡು ಹೋಗ್ಬೇಕ್ರಿ. ಟ್ರೈಲಾಗ ಏನು ಅಜ್ಜ ಇದ್ರು ಈಗ ಏನದಲ್ರಿ ಅಣ್ಣಾರ, ನೀವು ಟ್ರೈಲಿ ಮಿಷನ್ ನೀವ ಹಿಂದವ್ರ ಟ್ರ್ಯಾಕ್ಟರ್ ಟ್ರೈಲಿ, ಅದರೊಳಗೆ ಮಕ್ಕಳು ಮೊಮ್ಮಕ್ಕಳು ಅಮ್ಮ ದೊಡ್ಡವ್ವ ಚಿಗಪ್ಪ ಅವರೆಲ್ಲರನ್ನು ನೋಡಿಕೊಂಡು ಕರ್ಕೊಂಡು ಕೊಪ್ಪಳ ತಾಲೂಕಿನ ಇರಕಲಗಡ ಗ್ರಾಮದಿಂದ ಕಿನ್ನಾಳ್ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಶ್ರೀ ದ್ಯಾಮಮ್ಮ ದೇವಸ್ಥಾನ ಹಿಂದುಗಡೆ ಗವಿಯ ಹತ್ತಿರ ಸೋಮವಾರ ರಾತ್ರಿ ನೆಲವನ್ನ ಅಗೆಯಲಾಗಿದ್ದು, ನಿಧಿಗಾಗಿ ಈ ಕೃತ್ಯ ಎಸಗಿರಬಹುದು ಎಂದು ಗ್ರಾಮಸ್ಥರು ಅನುಮಾನ ವ್ಯಕ್ತಪಡಿಸುತ್ತಾರೆ. ಗವಿಯ ಹತ್ತಿರ ತಂಪಾದ ವಾತಾವರಣವಿದ್ದು, ಬಿಸಿಲಿನ ತಾಪದಿಂದ ಬಳಲಿದ ಗ್ರಾಮದ ಕೆಲ ಯುವಕರು ನೆರಳನ್ನು ಅರಸಿಕೊಂಡು ಶ್ರೀ ದ್ಯಾಮಮ್ಮ ದೇವಸ್ಥಾನ ಹಿಂಬದಿಯಲ್ಲಿರುವ ಗವಿಯ ಹತ್ತಿರ ಬಂದಾಗ ಘಟನೆ ಬೆಳಕಿಗೆ ಬಂದಿದ್ದು, ಇರಕಲ್ಗಡದ ಕೋಟೆ ಹಾಗೂ ಗುಡ್ಡದ ಸುತ್ತಲೂ ಇಂತಹ ಘಟನೆಗಳು ಮೇಲಿಂದ ಮೇಲೆ ಜರುಗುತ್ತಿದ್ದು, ಸಂಬಂಧಪಟ್ಟ ಇಲಾಖೆಯವರು ಇಂತಹ ಕೃತ್ಯ ನಡೆಯದ ಹಾಗೆ ಕ್ರಮ ಕೈಗೊಂಡು ಗ್ರಾಮಕ್ಕೆ ರಕ್ಷಣೆ ಒದಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಯಮನೂರಪ್ಪ ಕರಿಗಾರ್, ರಂಗನಗೌಡ ತರಲಕಟ್ಟಿ, ಮಂಜುನಾಥ್ ದೇಸಾಯಿ ಹಾಗೂ ತಿಪ್ಪಣ್ಣ ವಟಪರವಿ ಸೇರಿದಂತೆ ಇನ್ನಿತರು ಸ್ಥಳದಲ್ಲಿದ್ದರು. ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಇರಕಲ್ಗಡ. ಗಿರೀಶ್ ಹಿರೇಮಠ್. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಬಿರ್ಲ್ದಿನಿ ಗ್ರಾಮದಲ್ಲಿ 3ನೇ ವರ್ಷದ ಶ್ರೀ ಮಾರುತೇಶ್ವರ ಜಾತ್ರಾ ಮಹೋತ್ಸವ ಸಡಗರ ಸಂಭ್ರಮದಿಂದ ಜರುಗಿತು. ಯುಗಾದಿಯ ಪಾಡ್ಯದ ನಿಮಿತ್ತ ಮಂಗಳವಾರ ಬೆಳಗ್ಗೆ ಮಾರುತೇಶ್ವರನಿಗೆ ಪಂಚಾಮೃತ ಅಭಿಷೇಕ, ಗ್ರಾಮ ದೇವತೆ ಶ್ರೀ ದುರ್ಗಾದೇವಿಗೆ ಉಡಿ ತುಂಬುವ ಕಾರ್ಯಕ್ರಮ, ಸಾಯಂಕಾಲ ನೀರು ಕೊಂಡ ತುಳುಕುವ ಕಾರ್ಯಕ್ರಮ ಜರುಗಿತು. ಗೊಲ್ಲ ಸಮಾಜದಿಂದ ಹಾಲು ಓಕಳಿಯಾಟ, ದೇವರಿಗೆ ಸುತ್ತಗಾಯಿ ಹೊಡೆಯಲಾಯಿತು. ಸಂಜೆ ವಿಜೃಂಭಣೆಯಿಂದ ಮಾರುತೇಶ್ವರನ ಉತ್ಸಾಹ ಎಳೆಯಲಾಯಿತು. ಜಾತ್ರೆಗೆ ಆಗಮಿಸಿದ ಭಕ್ತರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ಜರುಗಿದವು. ಇದಕ್ಕೂ ಮೊದಲು ಗ್ರಾಮದ ಭಕ್ತರಿಂದ ದೀಡ್ ನಮಸ್ಕಾರ, ಜವಳ, ವಿವಿಧ ಹರಕೆಗಳನ್ನು ತೀರಿಸಿದರು. ವರದಿ ಶ್ರೀಕಾಂತ್ ಗೌಡ ಮಾಲಿಪಾಟೀಲ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ.
ಕುಕನೂರು ತಾಲೂಕಿನ ರ್ಯಾವಣಕಿ ಗ್ರಾಮದಲ್ಲಿ ಸಿಕ್ಕಲಿನ ಅಷ್ಟೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಬೆಳಗಿನ ಜಾವ 4 ಗಂಟೆಯಿಂದ 6 ಗಂಟೆಯವರೆಗೆ ಶ್ರೀ ಕಲ್ಲಿನಾಥೇಶ್ವರ ದೇವಸ್ಥಾನದಲ್ಲಿ ಮಹಾರುದ್ರಾಭಿಷೇಕ ಹಾಗೂ ಸಹಸ್ರ ಬಿಲ್ವಾರ್ಚನೆ ಕಾರ್ಯಕ್ರಮ, 6 ಗಂಟೆಗೆ ತಟಸ್ಥಲ ಧ್ವಜಾರೋಹಣ ನೆರವೇರಿಸಲಾಯಿತು. ನಂತರ 101 ಮುತ್ತೈದೆಯರಿಂದ ಉಡಿ ತುಂಬುವ ಕಾರ್ಯಕ್ರಮ, ಕುಂಭಮೇಳ ಮೆರವಣಿಗೆ, ಪುರವಂತರಿಂದ ಒಡಪು ಹೇಳುವ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ಕುಕನೂರು ಪಟ್ಟಣದ ಮುಂಡರಗಿ ಅನ್ನದಾನೇಶ್ವರ ಶಾಖಾ ಮಠದ ಶ್ರೀಗಳಾದ ಡಾಕ್ಟರ್ ಮಹಾದೇವ ಮಹಾಸ್ವಾಮಿಗಳು ಧಾರ್ಮಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಅರ್ಚಕರಾದ ಶಿವಶರಣ ನಾಗಯ್ಯ ಸ್ವಾಮಿ, ಈರಣ್ಣ ನೋಟಗಾರ್, ಮಲ್ಲಯ್ಯ ಮಠದ್, ಚೆನ್ನಯ್ಯ ಮಠದ್, ಭೀಮಪ್ಪ ಗುತ್ತೂರ್, ಈರಪ್ಪ ಮಲಪಟ್ಟಿ, ವೀರಣ್ಣ ಕಬಾಡಿ, ಮಾರುತಪ್ಪ ತಮ್ಮಣ್ಣನವರ್ ಇನ್ನಿತರರು ಗ್ರಾಮದ ಪ್ರಮುಖರು ಪಾಲ್ಗೊಂಡಿದ್ದರು. ಮಲ್ಲಯ್ಯ ಗದುಗಿನ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಕನೂರು. ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಸ್ತುತ ಉಷ್ಣಾಂಶ ಸರಾಸರಿ 43 ಡಿಗ್ರಿ ಸೆಲ್ಸಿಯಸ್ ಇದ್ದು ಗರಿಷ್ಠ ತಾಪಮಾನಕ್ಕೆ ತಲುಪಿದೆ. ಸುಡು ಬಿಸಿಲಿಗೆ ಯುವಕರಿಗೆ ಬೆವರು ಸುರಿಸುತ್ತಿದೆ. ಬಿಸಿಲಿನ ದಾಹ ತಪ್ಪಿಸಿಕೊಳ್ಳಲು ಗ್ರಾಮೀಣ ಭಾಗದಲ್ಲಿ ಹಲವಾರು ಯುವಕರು ಈಜಲು ಸಮೀಪದ ಕೆರೆಗಳಿಗೆ ಆಗಮಿಸುತ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ತರ್ಲಕಟ್ಟಿ ಗ್ರಾಮದ ಕೆರೆ ನೀರಿನಲ್ಲಿ ಈಜಾಡಿ ಗಂಟೆಗಟ್ಟಲೆ ಕಾಲ ಕಳೆಯುತ್ತಿದ್ದಾರೆ. ತರ್ಲಕಟ್ಟಿ ಕೆರೆಯು ಕಳೆದ ವರ್ಷ ಕೆರೆ ತುಂಬಿಸುವ ಏತ ನೀರಾವರಿ ಯೋಜನೆಯಡಿ 1,90,00,000 ವೆಚ್ಚದಲ್ಲಿ ಸುಸಜ್ಜಿತವಾದ ಕೆರೆಯನ್ನು ನಿರ್ಮಿಸಿ ಕೆರೆಗೆ ನೀರು ತುಂಬಿಸಲಾಗಿದೆ. ಈ ಕೆರೆಯಲ್ಲಿ ಚಳಿಗಾಲ ಮತ್ತು ಮಳೆಗಾಲ ಹೊರತುಪಡಿಸಿ ಉಳಿದ ಸಮಯದಲ್ಲಿ ಗ್ರಾಮದ ಸುತ್ತಮುತ್ತಲಿನ 16 ಕಿಲೋಮೀಟರ್ ದೂರದಿಂದ ಯುವಕರು ಗುನ್ನಾಳ್, ಹಿರೇವಂಕುಲಕುಂಟ, ಹುಣಸೆಹಾಳ್, ಮುರುಡಿ, ನರಸಾಪುರ, ನಿಲಗೋಲ್ ಗ್ರಾಮಗಳ ಯುವಕರು ಈಜಾಡಿ ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ. ಈ ಕೆರೆಗೆ ಸರ್ಕಾರ ಇನ್ನೂ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಬೇಕಾಗಿದೆ. ಕೆರೆಯಲ್ಲಿ ಮುಳ್ಳಿನ ಗಿಡಗಳು ಇರುವುದರಿಂದ ಮುಳ್ಳಿನ ಗಿಡಗಳನ್ನು ತೆರವುಗೊಳಿಸಬೇಕು ಮತ್ತು ಕೆರೆಯ ದಡದ ಮೇಲೆ ಯುವಕರಿಗೆ ಕುಳಿತುಕೊಂಡು ವಿಶ್ರಾಂತಿ ಪಡೆಯಲು ಆಸನದ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ಯುವಕರು ಒತ್ತಾಯವಾಗಿದೆ. ವರದಿ ಶ್ರೀಕಾಂತ್ ಗೌಡ ಮಾಲಿ ಪಾಟೀಲ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಯಲಬುರ್ಗಾ. ಆಮೇಲೆ ಹಿರೇವಂಕುಲಕುಂಟ, ಉಪ್ಪಲ್ದಿನಿ, ಇಲ್ಲಿ ಎಲ್ಲ ಕಡೆ ಒಂದು ಬಿಸಿಲಿನ ಅಂದರೆ ಸುಮಾರು ಶೇಕಡ 43ರಷ್ಟು ಬಿಸಿಲಿನ ತಾಪಮಾನ ಇರುವುದರಿಂದ ಈ ಬಿಸಿಲಿನ ದಾಹವನ್ನು ಹೆಚ್ಚಾಗಿರುವುದರಿಂದ ಎಲ್ಲ ಸುತ್ತಲಿನ ಗ್ರಾಮದ ಎಪ್ಪಲ್ದಿನಿ ಇರ್ಬೋದು, ತಲೆಕಟ್ಟಿ ಇರ್ಬೋದು, ನೆಲೋಗಲ್, ಹುಣಸೆಹಾಳ್, ಗುನ್ನಾಳ್ ಮತ್ತು ಈ ಕಡೆ ಉಪ್ಪಲ್ದಿನಿ, ಹಿರೇವಂಕುಲಕುಂಟ ಭಾಗದೆಲ್ಲ ಯುವಕ ಮಿತ್ರರು ಬಿಸಿಲಿನ ದಾಹವನ್ನು ನೀಗಿಸಲು ಕೆರೆಗೆ ಬಂದು ಈಜಾಡಿ ಸಂತೋಷದಿಂದ ಅವರು ತಮ್ಮ ಊರಿಗೆ ಮರಳು